ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿಯಲ್ಲಿ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ಧಾರ್ಮಿಕ ಸೇವೆ 2028ರ ಚುನಾವಣಾ ಅಖಾಡಕ್ಕೆ ಮತ್ತೆ ಎಂಟ್ರಿ ಕೊಡುವ ಸ್ಪಷ್ಟ ಸುಳಿವು. ಚಿಂತಾಮಣಿ ತಾಲೂಕಿನ ಬಾರ್ಲಹಳ್ಳಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ಈ ಸನ್ನಿವೇಶದಲ್ಲಿ ಪ್ರಸಿದ್ಧ ಸಮಾಜ ಸೇವಕ ಹಾಗೂ ದಾಸೋಹಿ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ದಂಪತಿ ಬಾಬಾರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗಮನ ಸೆಳೆದಿದ್ದಾರೆ. ಆದರೆ ಈ ಧಾರ್ಮಿಕ ಕಾರ್ಯಕ್ರಮದ ನಡುವೆಯೇ ಮುಂಬರುವ ವಿಧಾನಸಭಾ ಚುನಾವಣೆಯ ಸ್ಪರ್ಧೆಯ ಕುರಿತು ಒಂದನ್ನು ನೀಡಿ ಕ್ಷೇತ್ರದ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದಾರೆ. ಬಾರ್ಲಹಳ್ಳಿ ಕ್ರಾಸ್ ಬಳಿ ಹಣದ ಅಭಾವದಿಂದ ಮೇಲ್ಛಾವಣಿಯ ಮೋಲ್ಡಿಂಗ್ ಕೆಲಸ ಅರ್ಧಕ್ಕೆ ನಿಂತು ಹೋಗಿತ್ತು. ಆ ಸಂದರ್ಭದಲ್ಲಿ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ್ದ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ 2 ಲಕ್ಷ ರೂಪಾಯಿ ಚೆಕ್ ನೀಡಿ ದೇವಾಲಯ ನಿರ್ಮಾಣಕ್ಕೆ ಆಸರೆಯಾಗಿದ್ದರು. ಅವರ ಈ ಸಮಯೋಚಿತ ನೆರವಿನಿಂದಾಗಿಯೇ ಇಂದು ಭವ್ಯ ದೇವಾಲಯ ನಿರ್ಮಾಣಗೊಂಡು ಭಕ್ತರಿಗೆ ದರ್ಶನ ಭಾಗ್ಯ ಸಿಕ್ಕಿದೆ ಎಂದು ದೇವಾಲಯ ಸಮಿತಿ ಸದಸ್ಯ ದಿಲೀಪ್ ಹಾಗೂ ಸ್ಥಳೀಯ ಮುಖಂಡರು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಬಡಬಗ್ಗರಿಗೆ ನೆರವು, ನಿರಂತರ ಅನ್ನದಾಸೋಹ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರ ಕಾರ್ಯಗಳ ಮೂಲಕ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿರುವ ಜಾಗ್ವಾರ್ ವೆಂಕಟೇಶ್ ರೆಡ್ಡಿ ನಿರಂತರ ಜನಸಂಪರ್ಕದಲ್ಲಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇವಾಲಯದಲ್ಲಿ ರಾಜಕೀಯ ಮಾತನಾಡುವುದಿಲ್ಲ ಎನ್ನುತ್ತಲೇ ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿ ಸಣ್ಣ ಸುಳಿವು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 2027ರಲ್ಲಿ ಕ್ಷೇತ್ರದಲ್ಲಿ ಉಚಿತವಾಗಿ 100 ಸಾಮೂಹಿಕ ವಿವಾಹಗಳನ್ನು ನೆರವೇರಿಸುವುದಾಗಿ ಸಣ್ಣ ಸುಳಿವು ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ವೆಂಕಟೇಶ್ ರೆಡ್ಡಿ, ಇಲ್ಲಿ ಯಾವುದೇ ರಾಜಕೀಯದ ಪ್ರಶ್ನೆ ಬರುವುದಿಲ್ಲ. ದೇವರ ಸೇವೆ ಮತ್ತು ಸಮಾಜ ಸೇವೆಯಷ್ಟೇ ನಮಗೆ ಆತ್ಮತೃಪ್ತಿ ನೀಡುತ್ತದೆ. ಶಿರಡಿ ಸಾಯಿಬಾಬಾ ಅವರು ಚಿಂತಾಮಣಿ ಕ್ಷೇತ್ರದ ಜನರಿಗೆ ಉತ್ತಮ ಮಳೆ ಬೆಳೆ ನೀಡಿ ಎಲ್ಲರಿಗೂ ಸುಖ ಶಾಂತಿ ಹಾಗೂ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮಸ್ಥರು, ಸಾಯಿಬಾಬಾ ಭಕ್ತ ಮಂಡಳಿ ಸದಸ್ಯರು ಹಾಗೂ ವೆಂಕಟೇಶ್ ರೆಡ್ಡಿ ಅವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ದಿಲೀಪ್ ಅನ್ನವರು ನಮ್ಮ ಕರೆದಿದ್ದಾರೆ. 18 ಎಲ್ಲ ಕೊಟ್ಟಿದ್ದೀನಿ. 18 ಎಲೆಕ್ಷನ್ వచ్చినప్పుడు ಕೊಟ್ಟಿದ್ದೀನಿ. ನನ್ನ ಏಜೆನ್ಸಿ 18 ಎಲೆಕ್ಷನ್ ಬಂದಾಗ ಸ್ವಲ್ಪ ಸಹಾಯಧನ ಮಾಡಿದ್ದೆ ದೇವಸ್ಥಾನಕ್ಕೆ. ಇವಾಗ ಕರೆದಿದ್ದು ಪೂಜೆಗೆ ಬಂದಿದ್ವಿ, ದೇವರ ದರ್ಶನ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಪಾಲಿಟಿಕ್ಸ್ ಏನು ಮಾಡೋದಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದೆ, ಹೋಗ್ತಾ ಇದ್ದೀವಿ. ಅನ್ನೋರು ಅವಾಗ ಅನ್ನೋರ್ನ ಹೋಗಿ ಮೀಟ್ ಮಾಡಿ, ಅಣ್ಣ ಹಿಂಗೆ ಆಗೋಗಿದ್ದೆನಾ, ಸಾಯಿಬಾಬಾ ದೇವಸ್ಥಾನ ನಿಂತೋಗಿದೆ, ಮೋಲ್ಡಿಂಗ್ ಹಾಕ್ಬೇಕಣ್ಣ, ತುಂಬ ಖರ್ಚಾಗೈತೆ, ಏನನ್ನ ಮಾಡೋದು ಅಂದರೆ, ಸರಿ ಆಯ್ತಪ್ಪ ನಾನು ಒಂದಿನ ಬರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗಿ ಸರಿ ಆಯ್ತಪ್ಪ ಅಂದ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಅನ್ನೋರು ಮೋಲ್ಡಿಂಗ್ ಹಾಕೋಕ್ಕೆ. ತುಂಬ ನಮಗೆ ಸೇವೆ ಅನುಕೂಲ ಮಾಡಿಕೊಟ್ರು. ಅವತ್ತು ಅನ್ನೋರು ಸಹಾಯ ಮಾಡಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗ್ತಾಯಿತ್ತು. ಯಾಕಂದರೆ ಯಾರೂ ಸಹಾಯ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಅನ್ನೋರೇ ನಮಗೆ ತುಂಬ ಸಹಾಯ ಮಾಡಿದ್ದು. ಅವರು ಬಾಬಾ ಅವ್ರ ಕೃಪೆ ತುಂಬ ಚೆನ್ನಾಗಿರ್ಬೇಕಂತ ನಾನು ಬೇಡ್ಕೊತಾ ಇದ್ದೀನಿ. ಇನ್ನು ಮುಂದೆಗೆ ಕಾಂಪೌಂಡು, ಗೋಪುರ ಎಲ್ಲ ಕೆಲಸ ಇದೆ. ಅದು ಬರ್ತಾ ಇದ್ರು ಅನ್ನೂ ಸ್ವಲ್ಪ ಕೇಳೋಣ ಅಂತ ನಾನು ಮೈಂಡಲ್ಲಿ ವ್ಯವಸ್ಥೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಅಣ್ಣನ ಕೇಳಿಲ್ಲ, ಅನ್ನೋದು ಕೃಪೆ ಅದು.